ಅವ್ರು ಬರ್ತಡೇ ದಿನ 1 ರೂಪಾಯಿಗೆ ಊಟ ದೇವೇಗೌಡ ಸರ್ ಈ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಿರ್ತೀನಿ. ಲಾಸ್ಟ್ ಟೈಮ್ ಚಿನ್ನದ ದಿನಾಚರಣೆ ಬಂದರೆ ಸಾಕಷ್ಟು ವಿಚಾರಗಳಲ್ಲಿ ಭಾಗಿಯಾಗಿರ್ತೀರಿ. ಸರ್ವಣ್ಣ ಸರ್ ಯಾವಾಗಲೂ ನಿಮ್ಮನ್ನು ಕರಿತಾನೆ ಇರ್ತಾರೆ. ತುಂಬ ಖುಷಿ. ನಮ್ಮ ಕಾರ್ಯಕ್ರಮ ರಿಯಾಲಿಟಿ ಶೋಗಳು ಅದೊಂದು ಖುಷಿ. ಆದರೆ ಅವ್ರ ಒಡನಾಟ ಈಗ ಬಿಗ್ ಬಾಸ್ಗಿಂತ ಮುಂಚೆ ಬಿಗ್ ಬಾಸ್ ಆದಮೇಲೆ ಇದು ಜಾಸ್ತಿ ಆಯಿತು ಅವರ ಒಡನಾಟ. ಅವರು ಈ ಥರ ಈಗ ಬೆಂಗಳೂರಿಗೆ ಬಂದು ಸ್ಟಾರ್ಟಿಂಗ್ ಕೊಟ್ಟಿರ್ತಂಥ ಊಟದ ಬೆಲೆ ಏನು ಅದು 1 ರೂಪಾಯಿಗೆ ಈಗಾದರೆ ಅದು ಊಟ ಇಲ್ಲೇ ಊಟ ಅದನ್ನು 1 ರೂಪಾಯಿ ಮುದ್ದೆ ಊಟ ಅಂತ ಈಗ 1 ರೂಪಾಯಿನೂ ಏನಿಲ್ಲ, ಸುಮ್ಮನೆ ಅದು 1 ರೂಪಾಯಿ ಅಂತ ಮಾಡ್ತಾ ಇರೋಲ್ಲ. ಅದು ಸಖತ್ ಖುಷಿಯಾಗೋ ವಿಷಯ. ಸರ್ವಣ್ಣ ಸರ್ ಒಳ್ಳೆಯದೇ ವಿಷಯ, ಬಂಗಾರದ ವಿಷಯ ಹಾಕೋಬಿಡ್ತಾರೆ. ಈಗ ನೀವು ಹೇಳಿದಾಗ ಅದೇ ಊಟಕ್ಕೆ ತುಂಬ ಜನ ಕಷ್ಟಪಡ್ತಾ ಇರ್ತಾರೆ ಬೆಂಗಳೂರಲ್ಲಿ. ಸರ್ವೇ ಸಾಮಾನ್ಯ ಅಂದರೆ ಕಮ್ಮಿ ರೇಟಲ್ಲಿ ಸಿಗಬೇಕು ಅನ್ನೋದು ಅದು ಎಷ್ಟು ಅನುಕೂಲ ಆಗ್ಬೋದು ಜನರಿಗೆ ಅಂತ ತುಂಬ ಅನುಕೂಲ ಆಯ್ತು ಸರ್. ನಾನು ಬೆಂಗಳೂರು ಈಗ ಎಲ್ಲ ನಾನು ಅಂತಲ್ಲ, ಈಗೆಲ್ಲ ನಿಮಗೂ ಅನುಭವ ಇರ್ತದೆ. ಬೆಂಗಳೂರು ಬಂದು ಸ್ಟಾರ್ಟಿಂಗ್ ಈಗ ಊಟ ತಿಂಡಿ ವಿಚಾರ ಮದುವೆ ವಿಚಾರಕ್ಕೆ ಜಾಸ್ತಿ ಸಿಕ್ಕಿದಾಗ ಇನ್ನು ಅದು ತುಂಬ ಹೆಲ್ಪ್ಫುಲ್ ಆಯ್ತದೆ ಸರ್. ಗುಣ ಇದ್ದವ್ರು ಎಲ್ಲರೂ ದಾನ ಮಾಡೋದಿಲ್ಲ. ಈ ರೀತಿ ಬಡವರು ಸ್ವಲ್ಪ ದಾನ ಮಾಡುವಂಥ ಒಂದು ಮನಸ್ಥಿತಿ ಬಗ್ಗೆ ತುಂಬ ಒಳ್ಳೆ ಮನಸ್ಥಿತಿ ಅಲ್ಲ. ಇದರಲ್ಲೇ ಗೊತ್ತಾಗುತ್ತೆ ಸ್ವಲ್ಪ ಇಷ್ಟ ಕ್ಯಾಂಟೀನ್ ಯಾರು 9 ಸರ್, ಜಿಲ್ಲಿ ಅವರು ಬಿಗ್ ಬಾಸ್ ಆದಮೇಲೆ ಪದೇ ಪದೇ ರಾಜಕೀಯ ರಿಲೇಟೆಡ್ ಪ್ರೋಗ್ರಾಮ್ಗಳಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಸೊ ತಮಿಳ್ನಾಡಲ್ಲಿ ವಿಜಯ್ ಥರ ಇಲ್ಲೂ ನೀವು ಪಕ್ಷಕ್ಕೆ ಪಾಲಿಟಿಕ್ಸ್ ಬರೋ ಪ್ಲಾನ್ ಏನಾದರೂ ಇದೆಯಾ? ನನಗೂ ರಾಜಕೀಯ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಅಷ್ಟು ಒಲವು